ಹಲೋ ಫ್ರೆಂಡ್ಸ್, ನವೋಪ್ರಮತಿ ಸಂಸ್ಥೆ ಅರ್ಪಿಸುವ ಕೆಎಎಸ್ ಮುಖ್ಯ ಪರೀಕ್ಷೆಯ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸಸ್ ವಿಡಿಯೋ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇಂಟರ್ನಲ್ ರಿಸರ್ವೇಶನ್ ಅನ್ನ ಏನು ಶೆಡ್ಯೂಲ್ ಕ್ಯಾಸ್ಟ್ ನಲ್ಲಿ ನೀಡಬೇಕಂತಿದ್ದಾರೆ, ಈ ಆಂತರಿಕ ಮೀಸಲಾತಿಯ ಕುರಿತಾಗಿ ಒಂದು ಪ್ರಬಂಧವನ್ನ ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಆಂತರಿಕ ಮೀಸಲಾತಿಗೆ ಸಂಬಂಧಿಸಿದಂತೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಅಂದ್ರೆ, ಕರ್ನಾಟಕದಲ್ಲಿನ ಒಳ ಮೀಸಲಾತಿ ಅನ್ನೋದು ಪರಿಶಿಷ್ಟ ಜಾತಿಗಳಲ್ಲಿ ಸಮಾನ ಪ್ರಾತಿನಿಧಿತ್ಯದತ್ತ ಒಂದು ಅಗತ್ಯವಾದಂತ ಹೆಜ್ಜೆಯಾಗಿ ಹೇಗೆ ಗುರುತಿಸ್ಕೊಳ್ಳುತ್ತೆ ಅನ್ನುವಂಥ ಪ್ರಶ್ನೆಗಳನ್ನ ನಮ್ಗೆ ಐದರ್ GS ಅಲ್ಲಿ ಎಸ್ ನಲ್ಲಿ ಈ ರೀತಿಯ ಪ್ರಶ್ನೆಗಳನ್ನ ನಾವು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಆಂತರಿಕ ಮೀಸಲಾತಿಯ ಪ್ರಶ್ನೆಗಳು ಬಂದಾಗ ಇಲ್ಲಿ ಯಾವ ಯಾವ ಜನಾಂಗಗಳಿಗೆ ಅವರು ಬೆಟರ್ ಆಗಿ ಇಂಪ್ರೂವ್ ಆಗಿದ್ದಾರೆ, ಯಾರು ಹಿಂದುಳಿದಿದ್ದಾರೆ, ಯಾರಿಗೆ ಅನುಕೂಲಕರವಾಗಿ ನಾವು ಈ ಮೀಸಲಾತಿಯನ್ನ ನೀಡೋದಕ್ಕೆ ಉದ್ದೇಶಿಸಲಾಗಿದೆ, ಇವುಗಳನ್ನ ಮುಖ್ಯವಾಗಿ ತಿಳ್ಕೊಳ್ಬೇಕು. ಮತ್ತು ಇದರ ಪ್ರೋಸ್ ಏನು, ಕಾನ್ಸ್ ಏನು, ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇರ್ತಕ್ಕಂಥ ಚಾಲೆಂಜಸ್ ಏನು, ಇದರಿಂದಾಗಿ ಯಾವ ರೀತಿಯಾಗಿ ಬೆಟರ್ ಇಂಪ್ಲಿಮೆಂಟ್ ಅನ್ನ ಮಾಡೋದಕ್ಕೆ ಅವಕಾಶ ಇದೆ, ಮತ್ತು ಈಗಿರುವಂತ ನಮ್ಮ ಲಾಸ್ ಏನಿದೆ ಇದು ವೆದರ್ ದೇ ಆರ್ ಇನ್ ಕನ್ಸಿಸ್ಟೆನ್ಸಿ ವಿತ್ ದ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು, ಮತ್ತು ಬೇರೆ ಯಾವ್ದಾದ್ರು ರಾಜ್ಯಗಳಲ್ಲಿ ಇದನ್ನ ಪಾಲನೆ ಮಾಡಿದಾರ, ಅಲ್ಲಿ ಇದರ ಅಳವಡಿಕೆ ಹೇಗಿದೆ, ಅಲ್ಲಿನಿಂದ ನಾವು ಕಲಿಬೇಕಾದಂತ ಪಾಠಗಳೇನು, ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಸ್ಟ್ಯಾಟ್ಸ್ ಏನಿದೆ, ಡೇಟಾ ಏನಿದೆ, ಇವುಗಳೆಲ್ಲವನ್ನ ಬಳಸ್ಕೊಂಡು ನಾವು ಒಂದು ಎಸ್ಸೆಯನ್ನ ಸುಂದರವಾಗಿ ಬರಿಬಹುದಾಗಿರುತ್ತೆ. ಈ ವಿಚಾರವಾಗಿ ಸಂವಿಧಾನದ 14ನೇ ವಿಧಿ ಅಥವಾ 14th ಆರ್ಟಿಕಲ್ 14 ಏನಿದೆ, ಇದು ರೈಟ್ ಟು ಈಕ್ವಾಲಿಟಿಯ ಬಗ್ಗೆ ಮಾತನಾಡುತ್ತೆ. ಈ ಹಿನ್ನೆಲೆಯಲ್ಲಿಯೇ ನಮ್ಮಲ್ಲಿ ರಿಸರ್ವೇಶನ್ಸ್ ಅನ್ನುವಂಥದ್ದು ನಮ್ಮ ಸಂವಿಧಾನಾತ್ಮಕವಾದಂತ ಒಂದು ಹಕ್ಕನ್ನ ಪಡೆದಂತ ಒಂದು ವಿಚಾರ ಆಗಿರ್ತಕ್ಕಂಥದ್ದು. ಈ ರಿಸರ್ವೇಶನ್ಸ್ ನಲ್ಲಿ ಕೂಡ ಎಸ್ಸಿ ಕಮ್ಯುನಿಟೀಸ್ ಗಳಿಗೆ ಅಂತ ಹೇಳಿ ರಿಸರ್ವೇಶನ್ ಅನ್ನ ನೀಡ್ತಾ ಇದ್ದು, ಕರ್ನಾಟಕದಲ್ಲಿ ಈಗಾಗಲೇ ಗುರುತಿಸಲ್ಪಡಬಹುದಾದಂತ 101 ಪರಿಶಿಷ್ಟ ಜಾತಿಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಈ 101 ಜಾತಿಗಳ ಪೈಕಿ ಕೇವಲ ಒಂದಷ್ಟು ಜಾತಿಗಳು ಮಾತ್ರ ಮುಂಚೂಣಿಯಲ್ಲಿ ಇರ್ತಕ್ಕಂಥದನ್ನ ಕಾಣ್ಬೋದು. ಮುಖ್ಯವಾಗಿ ಭೋವಿ ಜನಾಂಗ, ಲಂಬಾಣಿ ಜನಾಂಗ, ಕೊರಚ ಇಂಥ ಕಮ್ಯುನಿಟೀಸ್ಗಳೇನಿದೆ ಅವು ಬೆಟರ್ ಆದಂತ ಒಂದು ಡೆವಲಪ್ಮೆಂಟಲ್ ಸ್ಟೇಟಸ್ ಅನ್ನ ಈಗಾಗಲೇ ಪಡೆದಿದ್ದಾವೆ ಕಂಪೇರ್ ಟು ಅದರ್ ಕಮ್ಯುನಿಟೀಸ್ ವಿತ್ ಇನ್ SC ಕಮ್ಯುನಿಟಿ. ಹಾಗಾಗಿ ಈಗ ಏನು ಬೆಟರ್ ಆಗಿದ್ದಾರೆ ಎಜುಕೇಶನ್ ಅಲ್ಲಿ, ಜಾಬ್ ವೈಸು ಒಂದೊಳ್ಳೆ ರೆಪ್ರೆಸೆಂಟೇಷನ್ ಅನ್ನ ಆಲ್ರೆಡಿ ಅವ್ರು ಪಡೆದಿದ್ದಾರೆ, ಅಂಥವ್ರಿಗೆ ಮತ್ತೆ ಮೀಸಲಾತಿಯ ಮುಖಾಂತರ ಮತ್ತೆ ಮತ್ತೆ ಬೆನಿಫಿಟ್ಸ್ ಅನ್ನ ಕೊಡ್ತಾ ಹೋಗೋದ್ರಿಂದಾಗಿ ಹಿಂದುಳಿದಿರ್ತಕ್ಕಂಥ ಮಾದಿಗ ಈ ರೀತಿಯ ಒಂದು ಕಮ್ಯುನಿಟೀಸ್ಗಳೇನಿದೆ ಇವರು ಮತ್ತೆ ಹಿಂದೆ ಉಳಿತಾನೆ ಹೋಗ್ತಾರೆ, ಹೆಚ್ಚು ಅಂಚಿನಲ್ಲೇ ಉಳಿತಾರೆ ಅನ್ನುವಂತ ಕಾರಣಕ್ಕೆ ಈ ರೀತಿಯ ಆಂತರಿಕ ಮೀಸಲಾತಿಯ ಅವಶ್ಯಕತೆ ಅನ್ನುವಂಥದ್ದು ಇವತ್ತು ಇರ್ತಕ್ಕಂಥದ್ದು. ಸಂವಿಧಾನದ 14ನೇ ವಿಧಿ ಆಗಿರ್ಬಹುದು ಅಥವಾ 46ನೇ ವಿಧಿ ಆಗಿರ್ಬಹುದು, ಇವೆಲ್ಲವೂ ಕೂಡ 46ನೇ ವಿಧಿ ಅನ್ನುವಂಥದ್ದು ದುರ್ಬಲ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳ ಪ್ರಚಾರಕ್ಕೆ ಅಂತ ಹೇಳಿ ಕಾರ್ಯ ಮಾಡುವಂಥದ್ದು. ಅತ್ಯಂತ ಹಿಂದುಳಿದ ಸಮುದಾಯಗಳಿಗೆ ಸೂಕ್ತ ಪ್ರಾತಿನಿಧ್ಯವನ್ನ ನೀಡೋದನ್ನ ಖಚಿತಪಡಿಸೋದಕ್ಕೆ ಅಂತ ಹೇಳಿ ಇವತ್ತು ಈ ಕಾರ್ಯವನ್ನ ಮಾಡ್ತಾ ಇದೆ. ಈಗಾಗಲೇ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಈ ರೀತಿಯ ಒಂದು ಒಳ ಮೀಸಲಾತಿಯನ್ನ ಅನುಸರಿಸ್ತಾ ಇರುವಂತದನ್ನ ನಾವು ಕಾಣಬಹುದಾಗುತ್ತೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಆಂತರಿಕ ಮೀಸಲಾತಿಯ ಅಗತ್ಯ ಏನಿದೆ ಅಂತ ಅಂದ್ರೆ, ಒಳ ವರ್ಗದಲ್ಲಿ ಇರ್ತಕ್ಕಂಥ ಅಸಮಾನತೆಗಳನ್ನ ಪರಿಹಾರ ಮಾಡುವಂಥದ್ದು ಮುಖ್ಯವಾದಂತ ವಿಚಾರ ಆಗ್ತದೆ. ಹಾಗೆ ಸಮಾನ ಪ್ರಾತಿನಿಧ್ಯವನ್ನ ಖಚಿತಪಡಿಸುವಂಥದ್ದು ಎಲ್ಲ ಕಮ್ಯುನಿಟೀಸ್ಗಳಿಗೂ ಕೂಡ, ಈ 101 ಅಲ್ಲಿ ಎಲ್ಲರಿಗೂ ಕೂಡ ಸಮಾನವಾದಂತ ಒಂದು ಪ್ರಾತಿನಿಧ್ಯ, ಅದು ಶೈಕ್ಷಣಿಕವಾಗಿ ಆಗಿರ್ಬಹುದು, ಕೆಲಸಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬಹುದು, ಅಥವಾ ರಾಜಕೀಯವಾಗಿ ಆಗಿರ್ಬಹುದು, ಒಂದು ಸಮಾನ ಪ್ರಾತಿನಿಧ್ಯಕ್ಕಾಗಿ ಇದು ಮುಖ ಮಾಡಿರ್ತಕ್ಕಂಥ. ಇನ್ನು ಅತ್ಯಂತ ಅಂಚಿನಲ್ಲಿರ್ತಕ್ಕಂಥ ಒಂದು ಕಮ್ಯುನಿಟೀಸ್ಗಳನ್ನು ಕೂಡ ಸಬಲೀಕರಣಗೊಳಿಸುವಂಥದ್ದು ಇಲ್ಲಿ ಮತ್ತೊಂದು ಮುಖ್ಯ ವಿಚಾರ ಆಗುತ್ತೆ. ದಲಿತ ಚಳುವಳಿಯನ್ನ ಬಲಪಡಿಸುವಂತದ್ದಾಗಬಹುದು, ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸ್ ಅನ್ನ ಉತ್ತೇಜಿಸುವಂತದ್ದಾಗಬಹುದು, ಸಾಂವಿಧಾನಿಕವಾಗಿ ರಿಸರ್ವೇಶನ್ಸ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು ಕಡೆಯ ವ್ಯಕ್ತಿಗೂ ಕೂಡ ಎಲ್ಲ ಒಂದು ಈಕ್ವಾಲಿಟಿಯನ್ನ ಅಚೀವ್ ಮಾಡೋದಕ್ಕೆ, ಅಥವಾ ಅವನು ಕೂಡ ಮುಖ್ಯವಾಹಿನಿಗೆ ಬರೋದಕ್ಕೆ ಅವನಿಗೆ ಈಕ್ವಲ್ ಆಪರ್ಚುನಿಟೀಸ್ ಗಳನ್ನ ನೀಡೋ ಉದ್ದೇಶದಿಂದ ಈ ರಿಸರ್ವೇಶನ್ ಸಿಗ್ತದೆ. ಆದ್ರೆ ಯಾವಾಗ ಅಲ್ಲಿ ಇಂಟರ್ನಲ್ ರಿಸರ್ವೇಶನ್ ಇರೋದಿಲ್ಲ, ಬೆಟರ್ ಆಗಿ ಇವತ್ತು ಆಲ್ರೆಡಿ ಇರುವಂತ ಕಮ್ಯುನಿಟೀಸ್ಗಳೇ ಅದರ ಉಪಯೋಗಗಳನ್ನ ಪಡಿತಾರೆ ರಿಸರ್ವೇಶನ್ ಅಂದಾಗ, ಈಗ ಆಲ್ರೆಡಿ ಹಿಂದುಳಿದಿರ್ತಕ್ಕಂಥ ಸಾಕಷ್ಟು ಅಂಚಿನಲ್ಲಿರ್ತಕ್ಕಂಥ ಕಮ್ಯುನಿಟೀಸ್ ಅಲ್ಲೇ ಉಳಿತಾ ಹೋಗ್ತದೆ. ರಿಸರ್ವೇಶನ್ನಿನ ಮೂಲ ಉದ್ದೇಶ ಅನ್ನುವಂಥದ್ದು, ಇಲ್ಲಿ ಪರ್ಪಸ್ ಅನ್ನುವಂಥದ್ದು ಸರ್ವ್ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಸಾಂವಿಧಾನಿಕ ತತ್ವಗಳನ್ನು ಎತ್ತಿ ಹಿಡಿಯುವ ಉದ್ದೇಶದಲ್ಲಿ ನಮಗೆ ಆಂತರಿಕ ಮೀಸಲಾತಿ ಅವಶ್ಯಕತೆ ಇರ್ತಕ್ಕಂಥದ್ದು. ಇನ್ನು ನ್ಯಾಯಕ್ಕಾಗಿ ಬೇಡಿಕೆಗಳೇನಿದೆ ಅವುಗಳಿಗೆ ಸ್ಪಂದಿಸೋ ರೀತಿಯಲ್ಲಿ ಕೂಡ ಇದು ನಮಗೆ ಉಪಯೋಗ ಆಗ್ತಾ ಹೋಗ್ತದೆ. ಇನ್ನು AG ಸದಾಶಿವ ಆಯೋಗ ಅನ್ನುವಂಥದ್ದು 101 ವಿಭಿನ್ನ ಉಪ ಸಮುದಾಯಗಳನ್ನ ಒಳಗೊಂಡಿರ್ತಕ್ಕಂಥ ವೈವಿಧ್ಯಮಯವಾದಂತ ದಲಿತ ಜನಸಂಖ್ಯೆಯನ್ನ ಕರ್ನಾಟಕ ಹೊಂದಿದೆ. ಅದರಲ್ಲಿ ಅವರು ಮುಖ್ಯವಾಗಿ ಏನ್ ತಿಳಿಸ್ತಾರೆ, 2012ರಲ್ಲಿ ಈ ಒಂದು ಸಮಿತಿ ಅನ್ನುವಂಥದ್ದು ಫಾರ್ಮ್ ಆದಾಗ 2012ರಲ್ಲೇ ಇದು ರಿಪೋರ್ಟ್ ಅನ್ನ ಕೂಡ ಕೊಡುತ್ತೆ. ಆ ರಿಪೋರ್ಟ್ ನಲ್ಲಿ ಮುಖ್ಯವಾಗಿ ಏನ್ ಹೇಳುತ್ತೆ ಅಂದ್ರೆ, ಪರಿಶಿಷ್ಟ ಜಾತಿಗಳನ್ನ 4 ರೀತಿಯಾಗಿ ವರ್ಗೀಕರಣ ಮಾಡಬೇಕು ಅನ್ನುವಂಥದ್ದನ್ನ ತಿಳಿಸುತ್ತೆ. 4 ಗುಂಪುಗಳಾಗಿ ವರ್ಗೀಕರಣ ಮಾಡುವಂತ ಪ್ರಸ್ತಾಪವನ್ನ ಇಡುತ್ತೆ. ಒಂದು ಬಲ ಸಮುದಾಯ, ಮತ್ತೊಂದು ಎಡ ಸಮುದಾಯ,
ಮತ್ತೊಂದು ಸ್ಪೃಶ್ಯರು, ಮತ್ತೊಂದು ಇತರ ಪರಿಶಿಷ್ಟ ಜಾತಿಗಳು ಅಂತ ಹೇಳಿ 4 ವರ್ಗೀಕರಣವನ್ನ ಮಾಡಬೇಕು ಅನ್ನುವಂಥದ್ದನ್ನ ತಿಳಿಸುವಂಥದ್ದು. ಅತ್ಯಂತ ಅಂಚಿನಲ್ಲಿರುವಂತ ಆ ಒಂದು ಕಮ್ಯುನಿಟೀಸ್ಗಳು ಕೂಡ ಸಮವಾದಂತ ಒಂದು ಬೆನಿಫಿಟ್ಸ್ ಗಳನ್ನ ಪಡೀಲಿ ಅನ್ನುವಂಥದ್ದು ಇದರ ಮುಖ್ಯವಾದಂತ ಉದ್ದೇಶ. ಹಾಗೇನೆ ಪ್ರಾಯೋಗಿಕ ದತ್ತಾಂಶದ ಅವಶ್ಯಕತೆ ಇದೆ. ಪ್ರಾಯೋಗಿಕ ದತ್ತಾಂಶವನ್ನ ಪಡೆದು ಮುಂದಿನ ಕೆಲಸಗಳನ್ನ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ಈ ಕಮಿಟಿ ಅನ್ನುವಂಥದ್ದು ತಿಳಿಸುತ್ತೆ. ಅಂದ್ರೆ ನಮಗೆ ರಿಲಯಬಲ್ ಆಗಬಹುದಾದಂತ ಪ್ರಾಕ್ಟಿಕಲ್ ಡೇಟಾ ಅನ್ನುವಂಥದ್ರ ಕೊರತೆ ಇದೆ. ಅದನ್ನ ನಾವು ಪಡಿಬೇಕು ಅನ್ನುವಂಥದ್ದು ವಿಚಾರವನ್ನ ಕೂಡ ಇಲ್ಲಿ ತಿಳಿಸಲಾಗ್ತದೆ. ಹಾಗಾದ್ರೆ ಈ ಕಮಿಟಿಯ ಆಂತರಿಕ ಮೀಸಲಾತಿ ವಿಚಾರದ ಕುರಿತಾದಂತೆ ಏನೆಲ್ಲ ಪರವಾಗಿ ವಾದಗಳು ಬಂದಿದೆ? ಪರವಾಗಿ ಅಂದ್ರೆ ಇದಕ್ಕೆ ಫಾರ್ ಇರ್ತಕ್ಕಂಥ ಆರ್ಗ್ಯುಮೆಂಟ್ಸ್ ಏನು ಅಂದ್ರೆ ಮೀಸಲಾತಿಯ ಸೌಲಭ್ಯಗಳನ್ನ ಸಮಾನವಾಗಿ ವಿತರಣೆ ಮಾಡೋದು. ಹಾಗಾಗಿ ಎಲ್ಲ ಉಪಜಾತಿಗಳು ಕೂಡ ಶಿಕ್ಷಣ, ನೌಕರಿ, ರಾಜಕೀಯವಾದಂತ ಒಂದು ಪ್ರಾತಿನಿಧಿತ್ವ ಎಲ್ಲದರಲ್ಲೂ ಕೂಡ ಸಮಾನತೆ ಪಡಿತಾರೆ ಅನ್ನೋದು ಫಾರ್ ಆಗ್ತದೆ. ಎರಡನೇದಾಗಿ ಪರಿಶಿಷ್ಟ ಜಾತಿಯೊಳಗಿರ್ತಕ್ಕಂಥ ಐತಿಹಾಸಿಕವಾದಂತ ತಾರತಮ್ಯವನ್ನ ತಡೆಯುವಂಥದ್ದು ಮುಖ್ಯವಾಗಿ ಮತ್ತೊಂದು ಅಂಶ ಆಗ್ತದೆ. ಹಾಗೆ ಸಾಮಾಜಿಕ ಆರ್ಥಿಕ ಅಸಮಾನತೆಗಳನ್ನ ಕೂಡ, ಅಂದ್ರೆ ಇವತ್ತು ಆ ಪಂಗಡಗಳಲ್ಲೇ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಸಮಾನತೆಗಳೇನಿದೆ ಅದನ್ನ ಹೋಗ್ಲಾಡಿಸಬಹುದು ಅಥವಾ ಕನಿಷ್ಠ ಪಕ್ಷ ಕಡಿಮೆ ಆದ್ರೂ ಕೂಡ ಮಾಡಬಹುದು. ಮತ್ತು ನ್ಯಾಯಾಂಗ ಬೆಂಬಲ ಮತ್ತು ಸಾಂವಿಧಾನಿಕ ಬೆಂಬಲವನ್ನ, ಒಂದು ರೀತಿಯ ಕಾನ್ಸ್ಟಿಟ್ಯೂಷನಲ್ ಸಪೋರ್ಟ್ ಮತ್ತು ಜುಡಿಷಿಯಲ್ ಸಪೋರ್ಟ್ ಅನ್ನ ಕೂಡ ನೀಡಿದಂತಾಗುತ್ತೆ. ಈ ರೀತಿ ಇಷ್ಟೇ ಪರ್ಸೆಂಟೇಜ್ ಅನ್ನ ಇವರಿಗೆ ಅಂತ ಹೇಳಿ ಮೀಸಲಿಡೋ ಮುಖಾಂತರ ಸರ್ಕಾರಿ ಉದ್ಯೋಗಗಳು, ಶಿಕ್ಷಣದಲ್ಲಿ ಹೆಚ್ಚು ಪ್ರಾತಿನಿಧ್ಯವನ್ನ ಖಚಿತಪಡಿಸಬಹುದಾಗುತ್ತೆ. ಎಂಪ್ಲಾಯ್ಮೆಂಟ್ ಅಲ್ಲಿ ಹೆಚ್ಚು ಮಹತ್ವವನ್ನು ಕೂಡ ನೀಡಬಹುದು. ಎಜುಕೇಶನ್ ಅಲ್ಲಿ ಮಹತ್ವವನ್ನು ಕೂಡ ನೀಡಬಹುದಾಗಿರುತ್ತೆ. ಹಾಗೆ ಸಾಮಾಜಿಕ ನ್ಯಾಯದ ತತ್ವಗಳೇನಿದೆ, ಸೋಷಿಯಲ್ ಜಸ್ಟಿಸ್ ಅನ್ನುವಂಥದ್ದನ್ನ ನಾವಿಲ್ಲಿ ಹೊಂದಾಣಿಕೆ ಮಾಡಬಹುದು. ಒಳ ಎಸ್ಸಿ ಜಾತಿ ಸಂಘರ್ಷಗಳನ್ನ ನಾವು ಕಡಿಮೆ ಮಾಡಬಹುದು. ಇಂಟರ್ನಲ್ಲಿ ಆಗ್ತಿರ್ತಕ್ಕಂಥ ಅವರ ನಡುವೆ ಆಗುವಂತ ಸಮಸ್ಯೆಗಳನ್ನ, ಸಂಘರ್ಷಗಳನ್ನ ಕಡಿಮೆ ಮಾಡಬಹುದು. ಹಿಂದುಳಿದ ವರ್ಗಗಳ ಪರಿಶಿಷ್ಟ ಜಾತಿಗಳಿಗೆ ಉತ್ತಮವಾದಂತ ಶೈಕ್ಷಣಿಕ ಅವಕಾಶಗಳು ಕೂಡ ಇದರಿಂದ ದೊರೆತಂತಾಗುತ್ತೆ. ಹಾಗೇನೆ ಸುಧಾರಿತವಾದಂತ ರಾಜಕೀಯ ಪ್ರಾತಿನಿಧ್ಯ ಕೂಡ ಸಿಗುತ್ತೆ. ಆರ್ಥಿಕವಾಗಿ ಹಿಂದುಳಿವಿಕೆ ಏನಿದೆ ಅದನ್ನ ಪರಿಹರಿಸಬಹುದು. ಇತರ ರಾಜ್ಯಗಳ ಪೂರ್ವ ನಿದರ್ಶನಗಳನ್ನ ಕೂಡ ನಾವು ತಗೊಳ್ಬಹುದು. ಭಾರತದ ಇತರ ರಾಜ್ಯಗಳು ಕೂಡ ಎಸ್ಸಿಗಳಿಗೆ ಒಳ ಮೀಸಲಾತಿಯನ್ನ ಯಶಸ್ವಿಯಾಗಿ ಜಾರಿಗೆ ತಂದಿವೆ. ಉದಾಹರಣೆಗೆ ತಮಿಳುನಾಡನ್ನ ನೋಡಿದ್ರೆ TN ಈ ರೀತಿಯ ಕಂಪ್ಯಾರಿಸನ್ ಅನ್ನ ನೀವು ನೀಡಲೇಬೇಕು. ಬೇರೆಯವರಿಂದ ನಾವೇನ್ ಲೆಸನ್ಸ್ ಅನ್ನ ಕಲಿಬಹುದು, ಇದರಿಂದ ಏನ್ ಸಮಸ್ಯೆ ಆಗ್ಬೋದು, ಆ ಸಮಸ್ಯೆ ಇವ್ರಿಗೆ ಬಂದಾಗ ಇವ್ರು ಏನ್ ಉತ್ತರವನ್ನ ಆಲ್ರೆಡಿ ಕಂಡುಕೊಂಡಿದ್ರು ಅದು ಕರ್ನಾಟಕಕ್ಕೆ ಪ್ರಸ್ತುತವಾ, ಈ ರೀತಿ ನಾವು ಕಂಪ್ಯಾರಿಸನ್ ಅನ್ನ ನೀಡ್ತಾ ಹೋಗ್ಬೇಕಾಗ್ತದೆ. ಈವನ್ ಇನ್ GS ಆರ್ ಇನ್ essay, ಸ್ಪೆಷಲಿ ಇನ್ essay ವೆನ್ ವರ್ಡ್ ಲಿಮಿಟ್ ಈಸ್ ಮೋರ್, ಆ ಸಂದರ್ಭದಲ್ಲಿ ಈ ರೀತಿಯ ಕಂಪ್ಯಾರಿಸನ್ಸ್ ನಮ್ಗೆ ಬೇಕಾಗ್ತದೆ. ತಮಿಳುನಾಡಿನಂತ ರಾಜ್ಯ ಈಗಾಗಲೇ ಇಂಥವನ್ನ ಅವಲಂಬಿಸ್ಕೊಂಡಿದೆ, ಅಂದ್ರೆ ಅಳವಡಿಸ್ಕೊಂಡಿದೆ ಅಂತ ಅಂದಾಗ ಆ ರೀತಿಯ ಒಂದು ರಾಜ್ಯಗಳ ಪೂರ್ವ ನಿದರ್ಶನಗಳನ್ನ ನಾವು ನೋಡಿ ಅದರಿಂದ ಪಾಠಗಳನ್ನ ಕಲಿಬೇಕಾಗ್ತದೆ. ತಮಿಳುನಾಡು ರಾಜ್ಯ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನ ಜಾರಿಗೆ ತಂದಿದ್ದು ವಿವಿಧ ಉಪ ಗುಂಪುಗಳ ನಡುವೆ ನ್ಯಾಯಯುತ ವಿತರಣೆಯನ್ನ ಖಚಿತಪಡಿಸಿದೆ. ಈಗಾಗಲೇ ಕರ್ನಾಟಕವು ಕೂಡ ಇದೇ ಮಾದರಿಯನ್ನ ಅನುಸರಿಸಬಹುದಾಗಿದೆ. ಅಲ್ಲಿರ್ತಕ್ಕಂಥ ಒಳಿತುಗಳನ್ನ ನಾವು ಕೂಡ ಬಲವಾಗಿ ಅಡಾಪ್ಟ್ ಮಾಡ್ಕೊಳ್ಬಹುದಾಗತ್ತೆ. ಮೀಸಲಾತಿ ವ್ಯವಸ್ಥೆಯ ಕಾನೂನು ಬದ್ಧತೆಯನ್ನ ಕೂಡ ನಾವು ಬಲಪಡಿಸಬಹುದಾಗತ್ತೆ. ಕಾನೂನು ಬದ್ಧತೆಯನ್ನ ಬಲಪಡಿಸುವಂಥದ್ದು. ಹಾಗಾದ್ರೆ ಈ ಒಂದು ಮೀಸಲಾತಿಗೆ, ಆಂತರಿಕ ಮೀಸಲಾತಿಗೆ ಇರ್ತಕ್ಕಂಥ ಸವಾಲುಗಳೇನು ಅಥವಾ ಕಳವಳಗಳೇನು, ಇಲ್ಲಿರ್ತಕ್ಕಂಥ ಸಮಸ್ಯೆಗಳೇನು, ಚಾಲೆಂಜಸ್ ಏನು ಅಂತ ನೋಡೋದಾದ್ರೆ, SCಗಳಲ್ಲಿ ಉಪವರ್ಗಗಳನ್ನ ವ್ಯಾಖ್ಯಾನಿಸುವಾಗ ನಮಗೆ ತೊಂದರೆ ಆಗುವಂಥದ್ದು. ವ್ಯಾಖ್ಯಾನ, ಡೆಫಿನೇಷನ್ ಅನ್ನ ಯಾವ ರೀತಿಯಾಗಿ ಉಪವರ್ಗಗಳನ್ನ ನೀವು ಡಿಫೈನ್ ಮಾಡ್ತೀರಾ, ಇಲ್ಲಿರ್ತಕ್ಕಂಥ ಒಂದು ತೊಂದರೆ. ಉದಾಹರಣೆಗೆ ನ್ಯಾಯಮೂರ್ತಿ AG ಸದಾಶಿವ ಆಯೋಗ 2012ರಲ್ಲಿ SCಗಳನ್ನ 4 ವರ್ಗಗಳಾಗಿ ವಿಂಗಡಿಸ್ತು. ಆದ್ರೆ ಪ್ರತಿ ಗುಂಪಿನಲ್ಲಿ ಯಾವ ಸಮುದಾಯಗಳನ್ನ ಸೇರಿಸಬೇಕು ಅನ್ನೋದ್ರ ಬಗ್ಗೆ ವಿರೋಧವನ್ನ ಎದುರಿಸಬೇಕಾಗಿ ಬಂತು. ಈ ಆಯೋಗ ಕೂಡ ವಿರೋಧವನ್ನ ಎದುರಿಸಿದೆ. ಹಾಗೆ ಎರಡನೇದಾಗಿ ನಾವು ನೋಡಿದಾಗ ಉತ್ತಮ ಪ್ರಾತಿನಿಧ್ಯ ಹೊಂದಿರತಕ್ಕಂಥ SC ಗುಂಪುಗಳಿಂದ ವಿರೋಧ ಬರ್ತದೆ. ಈಗ ಆಲ್ರೆಡಿ ನಾವು ಬೆಟರ್ ರೆಪ್ರೆಸೆಂಟೇಷನ್ ಅನ್ನ ಹೊಂದಿದೀವಿ ಅಂದಾಗ ಅವ್ರು ಇದನ್ನ ಯಾಕೆ ಅಕ್ಸೆಪ್ಟ್ ಮಾಡ್ತಾರೆ, ಅವರಿಂದ ನಮಗೆ ಬರುವಂತ ವಿರೋಧ ಇಲ್ಲಿ ಮತ್ತೊಂದು ಸಮಸ್ಯೆ ಆಗ್ತದೆ. ಮೂರನೇದಾಗಿ ರಾಜಕೀಯ ಪ್ರತಿರೋಧ ಮತ್ತು ಮತ ಬ್ಯಾಂಕ್ ರಾಜಕೀಯ, ಇಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನುವಂಥದ್ದು ಕೂಡ ಕೆಲಸ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗ್ತಾ ಇರ್ತಕ್ಕಂಥದ್ದು. ಕಾನೂನು ಮತ್ತು ಸಾಂವಿಧಾನಿಕವಾಗಿ ಇರ್ತಕ್ಕಂಥ ಸವಾಲುಗಳು ಕೂಡ ಇಲ್ಲಿದೆ. 14ನೇ ವಿಧಿ ಮತ್ತು 341ನೇ ವಿಧಿ ಅನ್ನುವಂಥದ್ದು SC ಪಟ್ಟಿಯನ್ನ ನೀಡಿದೆ. ಅದನ್ನ SC ಪಟ್ಟಿಯನ್ನ ಉಲ್ಲಂಘಿಸದೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸೋದು ಕಾನೂನುಬದ್ಧವಾಗಿ ಸವಾಲಿನ ಸಂಗತಿ ಇಲ್ಲಿ ಇರ್ತಕ್ಕಂಥದ್ದು. ಉದಾಹರಣೆಗೆ EV ಚಿನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶ ರಾಜ್ಯ ಅಂತ ಹೇಳಿ 2004ರಲ್ಲಿ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ಆಗಿರುವಂತದ್ದು. ಸುಪ್ರೀಂ ಕೋರ್ಟ್ ಆಂಧ್ರ ಪ್ರದೇಶದ ಒಳ ಮೀಸಲಾತಿಯ ಪ್ರಯತ್ನವನ್ನೇ ತಳ್ಳಿಹಾಕ್ತು. ರಾಜ್ಯಗಳು ಏಕಪಕ್ಷೀಯವಾಗಿ SC ವರ್ಗೀಕರಣವನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಇಲ್ಲಿ ವಾದ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಸಾಂವಿಧಾನಿಕವಾಗಿ ಕೂಡ, ಕಾನೂನಾತ್ಮಕವಾಗಿ ಕೂಡ ನಾವು ಸವಾಲುಗಳನ್ನ ಎದುರಿಸಬೇಕಾಗ್ತದೆ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ. ಈ ರೀತಿಯ ಉದಾಹರಣೆಗಳನ್ನ ನೀಡಬಹುದು. ಈ ರೀತಿಯ ಚಾಲೆಂಜಸ್ ನಮ್ಮಲ್ಲಿ ಇನ್ನೂ ಇದೆ ಅಂತ ಹೇಳ್ಬಿಟ್ಟು EV ಚಿನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ಏನಿದೆ, ಈ ಕೇಸನ್ನ ನೀವು ಎಕ್ಸಾಂಪಲ್ ಅನ್ನ ನೀಡಬಹುದಾಗಿರುತ್ತೆ. ನಂತರದಲ್ಲಿ ಆಡಳಿತಾತ್ಮಕವಾಗಿ ಮತ್ತು ಅನುಷ್ಠಾನವನ್ನ ತರುವಾಗ ಸಾಕಷ್ಟು ಸಂಕೀರ್ಣತೆಗಳು, ಕಾಂಪ್ಲೆಕ್ಸಸ್ಗಳು ಇಲ್ಲಿ ಇರ್ತಕ್ಕಂಥದ್ದು. ಪರಿಶಿಷ್ಟ ಜಾತಿಗಳಲ್ಲಿ ಮತ್ತು ಜಾತಿ ಸಂಘರ್ಷಗಳಲ್ಲಿ ಹೆಚ್ಚಾಗುವಂತ ಸಾಧ್ಯತೆ
ಇಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಜಾತಿ ಸಂಘರ್ಷಗಳು ಹೆಚ್ಚಾಗುವಂತ ಸಾಧ್ಯತೆ ಅನ್ನುವಂಥದ್ದು ಇರ್ತಕ್ಕಂಥದ್ದು. ಹಾಗೆ ವಿಶ್ವಾಸಾರ್ಹವಾಗಿ ಜಾತಿ ನಿರ್ದಿಷ್ಟ ದತ್ತಾಂಶದ ಕೊರತೆ ಕೂಡ ನಮ್ಮಲ್ಲಿದೆ. ಡೇಟಾ ಅನ್ನುವಂಥದ್ದು ಸರಿಯಾಗಿ ನಮಗೆ ರಿಲಯಬಲ್ ಆದಂತ ಡೇಟಾ ಇಲ್ಲ. ಎಷ್ಟರ ಮಟ್ಟಿಗೆ ಯಾವ ಪಂಗಡಗಳಿವೆ, ಅವರ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳೇನು, ಇದನ್ನ ಸಪೋರ್ಟ್ ಮಾಡ್ಲಿಕ್ಕೆ ಸರಿಯಾದ ಡೇಟಾ, ರಿಲಯಬಲ್ ಆಗಬಹುದಾದಂತ ಇತ್ತೀಚಿನ ಕರೆಂಟ್ ಡೇಟಾ ನಮ್ಮಲ್ಲಿ ಇಲ್ಲದೆ ಇರತಕ್ಕಂಥದ್ದು ಇಲ್ಲಿ ಮತ್ತೊಂದು ಸಮಸ್ಯೆ ಆಗ್ತದೆ. ಡೇಟಾನೇ ಇಲ್ಲ ಅಂದ್ರೆ ಯಾವ ರೀತಿಯಾಗಿ ನೀವು ಪ್ರಾತಿನಿಧ್ಯತ್ವವನ್ನ ಕೊಡ್ತೀರಾ ಅನ್ನುವಂಥದ್ದು. ಹಾಗೆ ಇತರ ಹಿಂದುಳಿದ ವರ್ಗಗಳು OBC ಮತ್ತು ಸಾಮಾನ್ಯ ವರ್ಗದಿಂದಲೂ ಕೂಡ ಇದಕ್ಕೆ ಪ್ರತಿರೋಧ ಅನ್ನುವಂಥದ್ದನ್ನ ವ್ಯಕ್ತಪಡಿಸಲಾಗುತ್ತೆ. ಒಟ್ಟಾರೆ SC ಮೀಸಲಾತಿ ಅನ್ನುವಂಥದ್ದು ದುರ್ಬಲಗೊಳ್ಳುವಂತ ಭಯ ಇದೆ. ಒಟ್ಟಾರೆಯಾಗಿ SC ಕೊಟ್ಟಿರುವಂತ ರಿಸರ್ವೇಶನ್ಗೆ ಇದರಿಂದ ಧಕ್ಕೆ ಆಗುತ್ತೇನೋ ಅನ್ನುವಂತ ಒಂದು ಭಯ ಆಗ್ಬಹುದು. ಶಿಕ್ಷಣ ಮತ್ತು ಉದ್ಯೋಗದ ಅನುಕೂಲಗಳನ್ನ ನೀಡೋದಕ್ಕೆ ಕೂಡ ಸಮಸ್ಯೆ ಆಗಬಹುದು. ಯಾಕೆಂದ್ರೆ ಈಗಾಗಲೇ ಆಲ್ರೆಡಿ ಇರ್ತಕ್ಕಂಥದನ್ನ ನಾವು ನೋಡಿದಾಗ ಇರುವಂತ ಹುದ್ದೆಗಳನ್ನ ಯಾವ ರೀತಿಯಾಗಿ ನಾವು ಸಮಾನವಾಗಿ ಇಂತಿಂತ ಜಾತಿಗೆ ಇಷ್ಟು ಅಂತ ನೀಡುವಂಥದ್ದು. ಓಕೆ, ಮುಂದೆ ಬರುವಾಗ ನೀಡ್ತೀವಿ ಅಂದ್ರೂ ಕೂಡ ಆ ರೋಸ್ಟರ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕು. ಕರ್ನಾಟಕದಲ್ಲೇ ನಾವು ನೋಡಬಹುದು, ಈಗ KPSC ಯಾವುದೇ ಒಂದು ಪರೀಕ್ಷೆಗಳನ್ನ ಕಾಲ್ಫಾರ್ಮ್ ಮಾಡ್ತಾ ಇಲ್ಲ. KPSC ಆಗ್ಬಹುದು, ಇನ್ಯಾವುದೇ ಒಂದು ಕರ್ನಾಟಕದ ಪರೀಕ್ಷಾ ಪ್ರಾಧಿಕಾರಗಳಾಗಬಹುದು. ಯಾಕೆ ಅಂತಂದ್ರೆ ಇಂಟರ್ನಲ್ ರಿಸರ್ವೇಶನ್ ಸೆಟ್ ಆಗೋವರೆಗೂ ಕೂಡ ಈ ರೀತಿ ನೋಟಿಫಿಕೇಶನ್ಸ್ ಆಗೋದು, ಕೆಲಸಗಳಿಗೆ ತಗೊಳ್ಳೋದು, ಇವು ಕೂಡ ಸಮಸ್ಯೆ ಆಗುವಂಥದ್ದು ಇಲ್ಲಿರ್ತಕ್ಕಂಥ ಆಡಳಿತಾತ್ಮಕ ಸಮಸ್ಯೆಗಳಾಗ್ತದೆ. ಹಾಗೆ ರಾಜಕೀಯ ಕುಶಲತೆ ಮತ್ತು ಪಕ್ಷಪಾತದ ಅಪಾಯ ಕೂಡ ಇಲ್ಲಿರ್ತಕ್ಕಂಥದ್ದು. ಜಾಗೃತಿ ಮತ್ತು ಮೂಲಭೂತ ಬೆಂಬಲದ ಕೊರತೆ ಕೂಡ ನಮ್ಮಲ್ಲಿ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಬೇರೆ ಬೇರೆ ರಾಜ್ಯಗಳಲ್ಲಾಗಿರ್ತಕ್ಕಂಥ ಕೇಸ್ ಸ್ಟಡೀಸ್ ಗಳನ್ನ ತಗೊಳ್ಬೇಕಾಗ್ತದೆ. ಬೇರೆ ರಾಜ್ಯಗಳ ಕೇಸ್ ಸ್ಟಡೀಸ್ ಗಳನ್ನ ಉದಾಹರಣೆಯಾಗಿ ತಗೊಳ್ಬಹುದು. ತಮಿಳುನಾಡಿನಲ್ಲಿ 1989ರಲ್ಲೇ 18% ಮೀಸಲಾತಿಯನ್ನ SC ಸಮುದಾಯಕ್ಕೆ ನೀಡಿ ಅದರಲ್ಲಿ ಅರುಂಧತಿಯಾರ್ ಅನ್ನುವಂಥ ಸಮುದಾಯಕ್ಕೆ ನಿರ್ದಿಷ್ಟವಾಗಿ ಉಪಕೋಟಾಗಳನ್ನ ನಿಗದಿಪಡಿಸಿರ್ತಕ್ಕಂಥ ಕೇಸ್ ಆಗ್ಬಹುದು. ಅದರ ಪರಿಣಾಮ ಏನಾಯ್ತು, ಅದನ್ನ ಯಾವ ರೀತಿ ಇಲ್ಲಿ ಇತ್ಯರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಾಗ್ಬಹುದು. ಮಹಾರಾಷ್ಟ್ರದಲ್ಲಿ ಶಿಕ್ಷಣದಲ್ಲಿ ಹಿಂದುಳಿದಿರ್ತಕ್ಕಂಥ ಒಂದು ಕಮ್ಯುನಿಟೀಸ್ಗಳಿಗೆ ಸ್ಪೆಷಲ್ ಕೋಟಾವನ್ನ ಎಜುಕೇಶನ್ ವಿಚಾರದಲ್ಲಿ ನೀಡಿರುವಂತದ್ದಾಗಿರ್ಬಹುದು. ಹಾಗೇನೆ ಒಡಿಸ್ಸಾಗೆ ಬಂದಾಗ ಅಲ್ಲಿ STಗಳಲ್ಲಿ ಆಂತರಿಕ ಮೀಸಲಾತಿಯನ್ನ ನೀಡಿರ್ತಕ್ಕಂಥದ್ದು. ಅಲ್ಲಿ ನಾವು PVTGs ಅನ್ನ ನೋಡ್ತೀವಿ, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳಿ ಅತ್ಯಂತ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಅನ್ನುವಂಥವೇನಿದೆ PVTGsಗಳು, ಇವುಗಳಿಗೆ ಮೀಸಲಾತಿಯ ಪ್ರಯೋಜನಗಳನ್ನ ಪಡೆಯೋದನ್ನ ಖಚಿತಪಡಿಸೋದಕ್ಕೆ ಅಂತ ಹೇಳಿ STಗಳಲ್ಲೇ ಉಪವರ್ಗೀಕರಣವನ್ನ ಯಶಸ್ವಿಯಾಗಿ ತಂದಿದೆ ಒಡಿಸ್ಸಾ. ಹಾಗಾಗಿ ಅಲ್ಲಿನ ಪರಿಣಾಮಗಳೇನು ಅನ್ನುವಂಥದ್ದು ಈ ರೀತಿ ಬೇರೆ ಬೇರೆ ರಾಜ್ಯಗಳ ಒಂದು ಕೇಸ್ ಕೂಡ ನಾವು ಮಾಡಬೇಕಾಗ್ತದೆ. ಇದರಿಂದ ಒಂದಷ್ಟು ಪಾಸಿಟಿವ್ಸ್ಗಳನ್ನ ಗುರುತಿಸ್ಬೇಕಾಗ್ತದೆ. ಏನೆಲ್ಲ ಪಾಸಿಟಿವ್ಸ್ಗಳು ಇಲ್ಲಿಂದ ನಮಗೆ ಸಿಗ್ತವೆ ಅದನ್ನು ನಾವು ಅಳವಡಿಸ್ಕೊಳ್ಬೇಕು. ನಮ್ಮ ಇಂಪ್ಲಿಮೆಂಟೇಷನಲ್ಲಿ ಅವು ಹೆಲ್ಪ್ಫುಲ್ ಆಗಿ ಇರಬೇಕಾಗ್ತದೆ. ಒಟ್ಟಾರೆಯಾಗಿ ಕೆಲವು ನೀತಿ ಶಿಫಾರಸುಗಳು ಏನೆಲ್ಲ ಬಂದಿವೆ, ಮೀಸಲಾತಿಯ ನೀತಿಗಳನ್ನು ಸುಧಾರಿಸೋದಕ್ಕೆ ಕರ್ನಾಟಕದಲ್ಲಿ ಯಾವ ರೀತಿಯಾದಂಥ ಒಂದು ಶಿಫಾರಸುಗಳನ್ನು ನಾವಿಲ್ಲಿ ಪಾಲಿಸಬಹುದು ಅಂತ ಅಂದರೆ, ಸಮಗ್ರ ದತ್ತಾಂಶ ಸಂಗ್ರಹಣೆಯನ್ನು ಮಾಡುವಂಥದ್ದು ಮತ್ತು ಅದರ ವಿಶ್ಲೇಷಣೆಯನ್ನು ಮಾಡುವಂಥ ಕಾರ್ಯವನ್ನು ಮಾಡಬೇಕು. ಎರಡನೇದಾಗಿ ಅತ್ಯಂತ ಅಂಚಿನಲ್ಲಿರುವವನ್ನ ಗುರುತಿಸೋದಕ್ಕೆ ವೈಜ್ಞಾನಿಕವಾದಂಥ ಸೈಂಟಿಫಿಕ್ ಮಾನದಂಡಗಳನ್ನು ನಾವು ತಗೊಳ್ಬೇಕಾಗಿರ್ತಕ್ಕಂಥದ್ದು. ಮೂರನೇದಾಗಿ ಪಾರದರ್ಶಕವಾಗಿ ಅಂದರೆ ಟ್ರಾನ್ಸ್ಪರೆಂಟ್ ಆಗಿ ಮತ್ತು ಎಲ್ಲರನ್ನ ಒಳಗೊಳ್ಳುವಂಥ ಒಂದು ಭಾಗವಹಿಸುವಿಕೆಯ ಒಂದು ನೀತಿ ಸೂತ್ರೀಕರಣವನ್ನು ನಾವು ತರಬೇಕಾಗತ್ತೆ. ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನು ಮಾಡಿ ಮೇಲ್ವಿಚಾರಣಾ ಕಾರ್ಯವಿಧಾನಗಳನ್ನು ಕೂಡ ನಾವು ಪರಿಣಾಮಕಾರಿಯಾಗಿ ಹೊಂದಬೇಕಾಗತ್ತೆ. ಸಾಮರ್ಥ್ಯ ವೃದ್ಧಿ ಮತ್ತು ಜಾಗೃತಿಯ ಕಡೆ ಗಮನ ಕೊಡಬೇಕು. ಪೂರಕವಾದಂಥ ದೃಢೀಕರಣ ಕ್ರಮಗಳನ್ನು ತರಬೇಕು. ನಿರಂತರವಾಗಿ ವಿಮರ್ಶೆ ಮಾಡೋ ಮುಖಾಂತರ ನಾವು ರೂಪಾಂತರಕ್ಕೆ ಮಹತ್ವವನ್ನು ಕೊಡಬೇಕಾಗ್ತದೆ. ಮುಂದಿನ ಹಂತ 2024 ನವೆಂಬರ್ನಲ್ಲಿ ಕರ್ನಾಟಕ ಸರ್ಕಾರ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರಾದಂಥ HN ನಾಗಮೋಹನ್ ದಾಸ್ ಅವರನ್ನು ಪರಿಶಿಷ್ಟ ಜಾತಿಗಳಿಗೆ ಆಂತರಿಕ ಮೀಸಲಾತಿಯ ಮೇಲೆ ಕೇಂದ್ರೀಕರಿಸಿದಂಥ ಆಯೋಗದ ನೇತೃತ್ವ ವಹಿಸೋದಕ್ಕೆ ಅಂತ ಹೇಳಿ ನೇಮಿಸುತ್ತೆ. ಸಾರ್ವಜನಿಕ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ವಿವಿಧ SC ಉಪಸಮುದಾಯಗಳ ಪ್ರಾತಿನಿಧ್ಯದ ಕುರಿತು ಪ್ರಾಯೋಗಿಕವಾಗಿ ದತ್ತಾಂಶವನ್ನು ಸಂಗ್ರಹಿಸೋದು ಆಯೋಗದ ಆದೇಶದಲ್ಲಿ ಕೂಡ ಇರ್ತಕ್ಕಂಥದ್ದು. 2011ರ ಜನಗಣತಿಯ ಡೇಟಾವನ್ನು ಪರಿಗಣಿಸೋದಕ್ಕೆ ಮತ್ತು 2 ತಿಂಗಳೊಳಗೆ ಅದರ ಶಿಫಾರಸುಗಳನ್ನು ಸಲ್ಲಿಸೋದಕ್ಕೆ ಆಯೋಗಕ್ಕೆ ನಿರ್ದೇಶನವನ್ನು ಕೂಡ ಆಗ ನೀಡಲಾಗಿತ್ತು. ನಾಗಮೋಹನ್ ದಾಸ್ ಸಮಿತಿ ಅನ್ನುವಂಥದ್ದು ಈ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಿದೆ. ಅಂದರೆ ಸದಾಶಿವ ಆಯೋಗದ ವರದಿಯನ್ನು ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂಥ ಹಿಂದಿನ ಆಯೋಗ ಒದಗಿಸಿದಂಥ ದತ್ತಾಂಶ ಮತ್ತು ಶಿಫಾರಸುಗಳನ್ನು ವಿಶ್ಲೇಷಿಸೋದನ್ನು ಸೇರಿತ್ತು. ಹಾಗೆ ಈ ಅನುಷ್ಠಾನಕ್ಕಿರ್ತಕ್ಕಂಥ ಸವಾಲುಗಳನ್ನು ಪರಿಹರಿಸೋದ್ರ ಬಗ್ಗೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಇಲ್ಲಿ ವರದಿಯಲ್ಲಿ ಒಂದಷ್ಟು ಅಂಶಗಳಿವೆ. ಹಾಗೆ ಈ ಕ್ರಮಗಳಿಗಾಗಿ ಮಾರ್ಗಸೂಚಿಯನ್ನು ಒದಗಿಸೋದ್ರ ಬಗ್ಗೆ ಕೂಡ ಈ ಸಮಿತಿ ಅನ್ನುವಂಥದ್ದು ಕಾರ್ಯ ಮಾಡಿದೆ. ಒಟ್ಟಾರೆ ನಾಗಮೋಹನ್ ದಾಸ್ ಸಮಿತಿಯ ಅಂಶಗಳನ್ನು ಕೂಡ ನೀವು ಈ ಒಂದು ಎಸ್ಸೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ. ಒಟ್ಟಾರೆ ಈ ಇಂಟರ್ನಲ್ ರಿಸರ್ವೇಷನ್ ಅನ್ನುವಂಥದ್ದು ಇದರ ಪಾಸಿಟಿವ್ಸ್ಗಳನ್ನು ತಿಳಿಸ್ತಾ ಮತ್ತು ಇಲ್ಲಿ ಬರುವಂಥ ಸವಾಲುಗಳಿಗೆ ಹೇಗೆ ನಾವು ಸೊಲ್ಯೂಷನ್ಸ್ಗಳನ್ನು ನೀಡಬಹುದು ಅನ್ನುವಂಥ ಸೊಲ್ಯೂಷನ್ಸ್ಗಳನ್ನು ನೀಡ್ತಾ ನಿಮ್ಮ ಎಸ್ಸೆಯನ್ನು ಮುಕ್ತಾಯಗೊಳಿಸಬಹುದಾಗ್ತದೆ. ಧನ್ಯವಾದ.